ಕಾಲಮಿತಿಯ ಬಳಿಕ ಟಿಡಿಎಸ್ ಅರ್ಜಿಯನ್ನ ಸಲ್ಲಿಸಿದರೂ ಕೂಡ ಇನ್ನೂ ದಂಡ ಇಲ್ಲ. ಇನ್ಮುಂದೆ ಕಾಲಮಿತಿಯ ಬಳಿಕ ಟಿಡಿಎಸ್ ಅನ್ನ ಅರ್ಜಿ ಸಲ್ಲಿಸಿದರೂ ಕೂಡ ಯಾವುದೇ ದಂಡವನ್ನು ವಿಧಿಸಲಾಗುವುದಿಲ್ಲ. ಆದಾಯ ತೆರಿಗೆ ಪಾವತಿದಾರರು ತಡವಾಗಿ ರಿಟರ್ನ್ಸ್ ಅನ್ನ ಸಲ್ಲಿಸಿದ್ರೂ ಕೂಡ ಮರುಪಾವತಿಯನ್ನ ಪಡೆಯಬಹುದಾಗಿದೆ. ಏಕೀಕೃತ ಪಿಂಚಣಿದಾರರಿಗೆ ತೆರಿಗೆ ವಿನಾಯಿತಿ ದೊರೆಯಲಿದೆ. ಇದೆಲ್ಲವೂ ಸಾಧ್ಯವಾಗಲು ನೆರವಾಗುವ 2 ಹೊಸ ತೆರಿಗೆ ಮಸೂದೆಗಳಿಗೆ ಲೋಕಸಭೆ ಒಪ್ಪಿಗೆಯನ್ನ ನೀಡಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆದಾಯ ತೆರಿಗೆ ಮಸೂದೆ ಹಾಗೆ ತೆರಿಗೆ ಕಾನೂನು ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ದು, ಯಾವುದೇ ಚರ್ಚೆ ಇಲ್ಲದೆ ಧ್ವನಿಮತದ ಮೂಲಕ 2 ವಿಧೇಯಕಗಳಿಗೂ ಕೂಡ ಲೋಕಸಭೆ ಒಪ್ಪಿಗೆಯನ್ನ ನೀಡಿದೆ. ವಿಪಕ್ಷಗಳು ಪ್ರತಿಭಟನೆಯನ್ನ ತೊಡಗಿಸುವುದರಿಂದ ವಿಧೇಯಕದ ಕುರಿತು ಚರ್ಚೆಯಲ್ಲಿ ಭಾಗಿಯಾಗಿರಲಿಲ್ಲ. ಹೊಸ ತೆರಿಗೆ ಕಾಯ್ದೆಗಳು 6 ದಶಕಗಳ ಹಿಂದಿನ ಆದಾಯ ತೆರಿಗೆ ಕಾಯ್ದೆ ಮತ್ತು 2025ರ ಹಣಕಾಸು ತಿದ್ದುಪಡಿ ಕಾಯ್ದೆಗಳನ್ನು ಬದಲಾವಣೆ ಮಾಡಲಿದೆ. ಹೊಸ ಕಾಯ್ದೆಯ ಅಡಿಯಲ್ಲಿ ತೆರಿಗೆದಾರರಿಗೆ ಪಿಂಚಣಿದಾರರಿಗೆ ಸೌಲಭ್ಯವನ್ನ ನೀಡಲಾಗುವುದು. ತಡವಾಗಿ ರಿಟರ್ನ್ಸ್ ಅನ್ನ ಸಲ್ಲಿಸಿದ್ರೂ ಕೂಡ ತೆರಿಗೆ ಮರುಪಾವತಿ ಸೌಲಭ್ಯ ದೊರೆಯಲಿದೆ. ಟಿಡಿಎಸ್ ಕ್ಲೇಮು ತಡವಾದರೆ ದಂಡವನ್ನು ವಿಧಿಸುವುದಿಲ್ಲ. ಅಲ್ಲದೆ ಹಿಂದಿನ ವರ್ಷ ಮತ್ತು ಪ್ರಸಕ್ತ ವರ್ಷ ಎರಡನ್ನೂ ಕೂಡ ವಿಲೀನ ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.